ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ಚಿಕ್ಕಣ್ಣ ಸಾಕ್ಷಿ. ನ್ಯಾಯಾಧೀಶರ ಮುಂದೆ ಸಾಕ್ಷಿ ಹೇಳಿದ್ದಾರೆ ನಟ ಚಿಕ್ಕಣ್ಣ. ಕೊಲೆ ಕೇಸ್ನಲ್ಲಿ ಚಿಕ್ಕಣ್ಣನನ್ನ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿದೆ ಖಾಕಿ. ಸೆಕ್ಷನ್ 164ರ ಅಡಿಯಲ್ಲಿ ಜಡ್ಜ್ ಮುಂದೆ ಸಾಕ್ಷಿ ಹೇಳಿದ್ದಾರೆ ಚಿಕ್ಕಣ್ಣ. ನಟ ಚಿಕ್ಕಣ್ಣ 164 ಹೇಳಿಕೆ ದಾಖಲು ಬಳಿಕ ಮುಂದೇನು ಹಾಗಾಗಿದೆ? ಚಿಕ್ಕಣ್ಣನಿಂದ ಆರೋಪಿಗಳ ಗುರುತು ಪತ್ತೆ ಕಾರ್ಯ ನಡೆಯುತ್ತಾ? ಆರೋಪಿಗಳಿರೋ ಕಡೆ ಚಿಕ್ಕಣ್ಣ ಕರ್ಕೊಂಡು ಹೋಗಿ ಅಲ್ಲಿ ಪತ್ತೆ ಕಾರ್ಯ ನಡೆಸಲಾಗುತ್ತಾ? ಪಾರ್ಟಿಯಲ್ಲಿದ್ದಂತ ಆರೋಪಿಗಳ ಐಡೆಂಟಿಫಿಕೇಶನ್ ಪರೇಡ್ ನಡೆಸುತ್ತಾ ಖಾಕಿ ಪಡೆ? ದಿನಾಂಕ ನಿಗದಿ ಮಾಡಿ ಚಿಕ್ಕಣ್ಣಗೆ ಅಧಿಕಾರಿಯಿಂದ ನೋಟಿಸ್ ನೀಡಲಾಗುತ್ತೆ. ಜೈಲಿನಲ್ಲಿ ಐಡೆಂಟಿಫಿಕೇಶನ್ ಪರೇಡ್ ಆಯೋಜಿಸಲಾಗುತ್ತೆ. ತಹಸೀಲ್ದಾರ್ ಸಮ್ಮುಖದಲ್ಲಿ ಗುರುತು ಪತ್ತೆ ಕಾರ್ಯ ನಡೆಯುತ್ತೆ. ದರ್ಶನ್ ರೀತಿ ಹೋಲೋ ವ್ಯಕ್ತಿಗಳನ್ನ ಸಾಲಾಗಿ ನಿಲ್ಲಿಸ್ತಾರೆ. ಒಂದೇ ತರ ಇರೋ 4-5 ಮಂದಿಯನ್ನ ನಿಲ್ಲಿಸಲಾಗುತ್ತೆ. ಸರಿಯಾದ ಆರೋಪಿಗಳನ್ನ ಚಿಕ್ಕಣ್ಣ ಗುರುತಿಸಬೇಕಾಗತ್ತೆ. ಇವೆಲ್ಲ ಅಂಶಗಳನ್ನ ಚಾರ್ಜ್ ಶೀಟ್ ನಲ್ಲಿ ದಾಖಲಿಸಲಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ಚಿಕ್ಕಣ್ಣ ಪ್ರಮುಖ ಸಾಕ್ಷಿಯಾಗಿ ಪೊಲೀಸರು ಪರಿಗಣಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಆದಂತಹ ದಿನ, ಹತ್ಯೆಗೂ ಮುನ್ನ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದಂತ ಸಂದರ್ಭದಲ್ಲಿ ಆಗ ಪಾರ್ಟಿ ನಡೆದಿತ್ತು. ದರ್ಶನ್ ಅಂಡ್ ಗ್ಯಾಂಗ್ ಪಾರ್ಟಿ ಬೆಂಗಳೂರಿನಲ್ಲಿ. ಆ ಪಾರ್ಟಿಯಲ್ಲಿ ಚಿಕ್ಕಣ್ಣ ಇದ್ರು. ಆದ್ರೆ ಚಿಕ್ಕಣ್ಣ ಕೊಡೋ ಸ್ಟೇಟ್ಮೆಂಟ್ ನ ಪ್ರಕಾರ ರೇಣುಕಾಸ್ವಾಮಿ ಬಗ್ಗೆ ನನಗೇನೂ ಗೊತ್ತಿಲ್ಲ, ಅವತ್ತೇನಾಯ್ತು ಅದು ಗೊತ್ತಿಲ್ಲ, ಊಟಕ್ಕೆ ಕರೆದಿದ್ರು ಹೋಗಿದ್ದೆ, ಮುಗಿಸ್ಕೊಂಡು ಬಂದೆ ಅಂತ. ಆದ್ರೆ ಕೊಲೆ ಕೇಸಲ್ಲಿ ಚಿಕ್ಕಣ್ಣನನ್ನ ಪೊಲೀಸರು ಈಗ ಪ್ರಮುಖ ಸಾಕ್ಷಿಯನ್ನಾಗಿ ಪರಿಗಣಿಸಿದ್ದಾರೆ. ಮುಂದೇನು ಹಾಗಾದ್ರೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಸೆಕ್ಷನ್ 164 ಅಡಿಯಲ್ಲಿ ಚಿಕ್ಕಣ್ಣ ಸಾಕ್ಷಿಗಳನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಪೊಲೀಸರ ಮುಂದೆ ಕೊಟ್ಟಂತ ಸಾಕ್ಷಿ ಹೇಳಿಕೆಗಳೇ ಬೇರೆ. ಆದ್ರೆ ಈಗ ಜಡ್ಜ್ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಆ ಹೇಳಿಕೆಗಳನ್ನ ಬದಲಾಯಿಸೋದಕ್ಕಾಗಲ್ಲ. ಈ ಪ್ರಕರಣದಲ್ಲಿ ಚಿಕ್ಕಣ್ಣ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿದ್ದು ಮುಂದೇನಾಗತ್ತೆ? ಮುಂದಿನ ಪ್ರೊಸೀಜರ್ಗಳು ಏನಿರುತ್ತೆ ಹಾಗಾದ್ರೆ? ಖಂಡಿತ ಶ್ವೇತಾ, ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ಚಿಕ್ಕಣ್ಣ ಅವರನ್ನ 3 ದಿನಗಳ ಹಿಂದೆ 164 ಹೇಳಿಕೆಯನ್ನ ದಾಖಲಿಸಲಾಯಿತು. ನ್ಯಾಯಾಧೀಶರ ಮುಂದೆ ಚಿಕ್ಕಣ್ಣ ಅವರ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಮುಂದೆ ಆರೋಪಿಯನ್ನ ಗುರುತು ಪತ್ತೆ ಕಾರ್ಯವನ್ನ ಮಾಡಲಾಗುತ್ತೆ. ಏನೇನ್ ಪ್ರೊಸೀಜರ್ ಇರುತ್ತೆ, ಆರೋಪಿಗಳ ಗುರುತು ಪತ್ತೆ ಹೇಗಾಗುತ್ತೆ, ಎಲ್ಲಿ ನಡೆಯುತ್ತೆ ಅನ್ನೋ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಆರೋಪಿಗಳ ಚಿಕ್ಕಣ್ಣ ಏನಿದ್ದಾರೆ, ಸ್ಟೋನಿ ಬ್ರೋಕ್ ನಲ್ಲಿ ನಡೆದಂತ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಹೀಗಾಗಿ ಅವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೆಸಿದ್ರು, ಪೊಲೀಸ್ ವಿಚಾರಣೆ ನಡೆಸಿದ್ರು. ನಂತರ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಿ 164 ಹೇಳಿಕೆ ದಾಖಲಿಸಿರ್ತಕ್ಕಂಥದ್ದು. ಹೀಗಾಗಿ ಅದೆಲ್ಲ ಆದ್ಮೇಲೆ ಆರೋಪಿಗಳ ಗುರುತು ಪತ್ತೆ ಅಂದ್ರೆ ಐಡೆಂಟಿಫಿಕೇಶನ್ ಪೆರೇಡ್ ನಡೆಸಲಾಗುತ್ತೆ. ಮೊದಲು ಒಂದು ಡೇಟ್ ಅನ್ನ ನಿಗದಿ ಮಾಡ್ತಾರೆ. ಚಿಕ್ಕಣ್ಣ ಅವ್ರಿಗೆ ತನಿಖಾಧಿಕಾರಿಗಳು ನೋಟಿಸ್ ಕೊಡ್ತಾರೆ. ಇಂಥ ದಿನ ಪರಪ್ಪನಗರ ಜೈಲಿನಲ್ಲಿ ನಾವು ಐಡೆಂಟಿಫಿಕೇಶನ್ ಪೆರೇಡ್ ಅನ್ನ ಆಯೋಜನೆ ಮಾಡಿದೀವಿ, ಅಲ್ಲಿಗೆ ತಹಶೀಲ್ದಾರ್ ಬರ್ತಾರೆ, ಅವರ ಸಮ್ಮುಖದಲ್ಲೇ ನೀವು ಸಹ ಆರೋಪಿಗಳನ್ನ ಪತ್ತೆ ಕಾರ್ಯ ಮಾಡ್ಬೇಕು ಅಂತ ಹೇಳಿ ತಿಳಿಸ್ತಾರೆ. ನಂತರ ನಟ ದರ್ಶನ್ ರೀತಿ ಹೋದ ವ್ಯಕ್ತಿಗಳಾಗಿರ್ಬೋದು, ವಿನಯ್ ರೀತಿ, ದೀಪಕ್, ಪಾರ್ಟಿಯಲ್ಲಿ ಅವತ್ತು ಯಾರೆಲ್ಲ ಇದ್ರು ಅವರೆಲ್ಲಾ ರೀತಿಯ ಹೋಲುವಂತ ವ್ಯಕ್ತಿಗಳನ್ನ ಕರೆತರ್ತಾರೆ. 4-5 ಮಂದಿಯನ್ನ ಸಾಲಾಗಿ ನಿಲ್ಲಿಸ್ತಾರೆ. ಸಾಲಾಗಿ ಪೆರೇಡ್ ನಲ್ಲಿ ನಿಲ್ಲಿಸಿ ಐಡೆಂಟಿಫಿಕೇಶನ್ ಪೆರೇಡ್ ನಲ್ಲಿ ನೀವು ಅವತ್ತು ಪಾರ್ಟಿಯಲ್ಲಿ ನೋಡಿದ ವ್ಯಕ್ತಿ ಯಾರು ಅನ್ನೋದನ್ನ ಗುರುತು ಮಾಡಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಟ ದರ್ಶನ್ ರೀತಿ ಹೋಲುವಂತ 4-5 ಮಂದಿ ಇರ್ತಾರೆ, ವಿನಯ್ ರೀತಿ ಇರ್ತಾರೆ, ಪ್ರದೋಷ್, ದೀಪಕ್, ಈ ರೀತಿ ಯಾರೆಲ್ಲ ಪಾರ್ಟಿಯಲ್ಲಿದ್ರು ಅವರ ರೀತಿ ಹೋಲುವಂತ 3-4 ವ್ಯಕ್ತಿಗಳನ್ನ ನಿಲ್ಲಿಸಲಾಗುತ್ತೆ. ಅದ್ರ ಜೊತೆಗೆ ಏನ್ ಒರಿಜಿನಲ್ ಯಾರು ಇರ್ತಾರೆ, ನಟ ದರ್ಶನ್ ಆಗಿರ್ಬೋದು, ಪ್ರದೋಷ್, ದೀಪಕ್, ವಿನಯ್, ಈ ರೀತಿ ಅವರ ಒರಿಜಿನಲ್ ಕ್ಯಾಂಡಿಡೇಟ್ ಅನ್ನು ನಿಲ್ಲಿಸ್ತಾರೆ. ಮತ್ತೆ ಈ ಉಳಿದಂತೆ ನಕಲಿ ಏನ್ ವ್ಯಕ್ತಿಗಳು ಕಾರ್ಯ ತಂದಿರ್ತಾರೆ ಆ ರೀತಿ ವ್ಯಕ್ತಿಗಳನ್ನು ಸಹ ನಿಲ್ಲಿಸ್ತಾರೆ. ಅವರಲ್ಲಿ ಒಬ್ಬನನ್ನ ಆತ ಗುರುತಿಸ್ಬೇಕಾಗುತ್ತೆ. ನಟ ದರ್ಶನ್ ಇವರೇ ಅಂತ ಹೇಳಿ ಗುರುತಿಸ್ಬೇಕಾಗುತ್ತೆ, ವಿನಯ್ ಅಂತ ಇವರೇ ಅಂತ ಹೇಳಿ ಗುರುತಿಸ್ಬೇಕಾಗುತ್ತೆ, ಪ್ರದೋಷ್ ಮತ್ತೆ ದೀಪಕ್ ಇವರೆಲ್ಲರನ್ನ ಸಹ ಐಡೆಂಟಿಫಿಕೇಶನ್ ಮಾಡಬೇಕಾಗುತ್ತೆ. ಚಿಕ್ಕಣ್ಣಗೆ ಇದೊಂದು ಚಾಲೆಂಜಿಂಗ್ ಆಗುತ್ತೆ. ಇವರೇ ಇಂಥವ್ರೆ ಅಂತ ಹೇಳಿ ಗುರುತಿಸಿದ ನಂತರ ಆ ಆರೋಪಿ ಸರಿಯಾದ ರೀತಿಯಲ್ಲಿ ಚಿಕ್ಕಣ್ಣ ಗುರುತಿಸಿದ್ದೇ ಆದ್ರೆ ಇದೊಂದು ಮಹತ್ವದ ಸಾಕ್ಷಿ ಆಗುತ್ತೆ. ಸಾಕ್ಷಿ ಸಂಗ್ರಹದಲ್ಲಿ ಇದೊಂದು ಮಹತ್ವದ ಅಂಶ ಆಗುತ್ತೆ. ಇದನ್ನ ಚಾರ್ಜ್ ಶೀಟ್ ನಲ್ಲಿ ಸಹ ಉಲ್ಲೇಖ ಮಾಡ್ತಾರೆ. ಈ ಐಡೆಂಟಿಫಿಕೇಶನ್ ಇಂಥ ಡೇಟ್ ಅಲ್ಲಿ ಇಂಥ ಸಂದರ್ಭದಲ್ಲಿ ಈ ರೀತಿ ಜಡ್ಜ್ ಮುಂದೆ ಇಂಥ ತಹಶೀಲ್ದಾರ್ ಮುಂದೆ ನಡೆಸಿದ್ದು ಅನ್ನೋ ಮಾಹಿತಿಯನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಚಾರ್ಜ್ ಶೀಟ್ ಅನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಈ ಅಂಶ ಏನಿದೆ, ಸಾಕ್ಷ್ಯವನ್ನ ಐಡೆಂಟಿಫಿಕೇಶನ್ ಮಾಡೋದು, ಸಾಕ್ಷಿ ಬಗ್ಗೆ 164 ಹೇಳಿಕೆ ಕೊಡೋದು, ಇದು ಚಿಕ್ಕಣ್ಣದ ಮಹತ್ವದ ಅಂಶ ಆಗುತ್ತೆ. ಪ್ರಕರಣಕ್ಕೆ ಒಂದು ಮಹತ್ವದ ಸಾಕ್ಷಿ ಆಗುತ್ತೆ. ಇದನ್ನ ಪರಿಗಣಿಸಿ ಕೂಡ
ನ್ಯಾಯಾಧೀಶರು ತೀರ್ಪು ಕೊಡೋ ಸಾಧ್ಯತೆ ಇರುತ್ತೆ. ಮತ್ತೆ ಆರೋಪ ಸಾಬೀತು ಮಾಡೋದಕ್ಕೆ ಪೊಲೀಸರು ಹಿಡಿಯಿರ್ತಕ್ಕಂತ ಮತ್ತೊಂದು ಅಸ್ತ್ರ ಅಂದ್ರೆ ಐಡೆಂಟಿಫಿಕೇಶನ್ ಪೆರೇಡ್. ಆರೋಪಿಯನ್ನ ಯಾರೆಲ್ಲ ನೋಡಿರ್ತಾರೆ, ಪ್ರತ್ಯಕ್ಷವಾಗಿರ್ಬೋದು ಪರೋಕ್ಷವಾಗಿರ್ಬೋದು, ಅವರ ಐಡೆಂಟಿಫಿಕೇಶನ್ ಅವ್ರ ಜೊತೆ ಓಡಾಡಿದ್ದ ಸಂದರ್ಭದಲ್ಲಿ ಆಗಿರ್ಬೋದು, ಆ ಐಡೆಂಟಿಫಿಕೇಶನ್ ಪೆರೇಡ್ ಆದ್ರೆ ಆರೋಪಿಗೆ ಖಚಿತ ಬುತ್ತಿ, ಆತನಿಗೆ ಶಿಕ್ಷೆ ಆಗೋದು ಖಚಿತ ಬುತ್ತಿ ಅಂತಲೇ ಹೇಳ್ಬೋದು. ಶ್ವೇತಾ. ಎಸ್, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.